ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ಕಾಠೇರನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ. ದರ್ಶನ್ ಭೇಟಿಯಾಗಲು ಗಂಟೆಗಟ್ಟಲೆ ಕಾದಿದ್ರಂತೆ ವಿಜಯಲಕ್ಷ್ಮಿ ಅವರು. ಈ ಹಿಂದೆ ದರ್ಶನ್ಗೆ ವಿಐಪಿ ಟ್ರೀಟ್ಮೆಂಟ್ ಆರೋಪದ ಬೆನ್ನಲ್ಲೇ ಜನರಲ್ ಎಂಟ್ರಿಯಲ್ಲಿ ಜೈಲಿನೊಳಗೆ ವಿಜಯಲಕ್ಷ್ಮಿ ಅವರು ಇವತ್ತು ಹೋಗಿದ್ರು. 2.5 ಗಂಟೆಗಳ ಕಾಲ ಹೊರಗಡೆ ಕಾದು ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಕಬ್ಬಿಣದ ಜಾಲರಿ ಮೂಲಕ ದರ್ಶನ್ ವಿಜಯಲಕ್ಷ್ಮಿ ಅವರ ನಡುವೆ ಮಾತುಕತೆಯಾಗಿದೆ. ದರ್ಶನ್ ಅವರನ್ನ ಭೇಟಿ ಆಗುವುದಕ್ಕೆ ಗಂಟೆಗಟ್ಟಲೆ ಕಾದಿದ್ದಾರೆ ವಿಜಯಲಕ್ಷ್ಮಿ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ 2ನೇ ಬಾರಿಗೆ ಜೈಲಿಗೆ ಹೋದ ನಂತರ ಫಾರ್ ದ ಫಸ್ಟ್ ಟೈಮ್ ಇವತ್ತು ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಮಾಡಿದ್ರು. ಇಲ್ಲಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ. ಈ ಹಿಂದೆ ಎಲ್ಲ ಈಸಿಯಾಗಿ ಹೋಗ್ಬಿಡ್ತಿದ್ರು. ಬಟ್ ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ VIP ಟ್ರೀಟ್ಮೆಂಟನ್ನು ಕೊಡಬಾರ್ದು, ಕೊಟ್ಟಿದ್ದು ನಮ್ಮ ಗಮನಕ್ಕೆ ಬಂದರೆ ಗ್ರಹಚಾರ ಬಿಡಿಸ್ಬಿಡ್ತೀವಿ ಅಂಥೇಳಿ. ಹಾಗಾಗಿ ಸಿಬ್ಬಂದಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಗಂಟೆಗಟ್ಟಲೆ ಕಾದು ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ದರ್ಶನ್ ಅವರಿಗೆ ಇನ್ನು ಮುಂದೆ ಜೈಲಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಸಾಮಾನ್ಯರಲ್ಲೇ ಸಾಮಾನ್ಯರ ರೀತಿಯಲ್ಲಿ ದರ್ಶನ್ ಇನ್ಮೇಲೆ ಇರಬೇಕಾಗುತ್ತೆ. ಅವರನ್ನು ಯಾರೇ ಭೇಟಿ ಆಗೋದಕ್ಕೆ ಹೋದರೂ ಕೂಡ ಇದೇ ರೀತಿ ಗಂಟೆಗಟ್ಟಲೆ ಕಾಯಬೇಕಾಗುತ್ತೆ.